ಧನರಾಜಾಚಾರ್ ವ್ಲಾಗ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಲಾಗ್ ಇದು ವಿಶೇಷ ಏನಂದ್ರೆ 11ನೇ ವರ್ಷದ ದೈವದ ಒಂದು ಪ್ರತಿಷ್ಠಾಪನೆ ದಿನ. ಹಾಗಾಗಿ ಎಲ್ಲರೂ ಸೇರಿದ್ದೇವೆ, ನಾವು ಫ್ಯಾಮಿಲಿ ಜೊತೆ ಊರಿನ ಜನರು ಕೂಡ ಸೇರಿದ್ದೀವಿ. ಇವತ್ತಿನ ಒಂದು ಈ ಕಾರ್ಯಕ್ರಮ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣ. ದೀಪ ಹೇಗೆ ಬೆಳಗಿತ್ತು ಆ ಪ್ರಕಾರವಾಗಿ ಮನೆ ಕೂಡ ಬೆಳಗಬೇಕು ಅಲ್ವಾ? ಹೌದು. ಎಲ್ಲ ಬಂದು ನಮಸ್ಕಾರ ಮಾಡಿ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಕೀರ್ತಿವಂತರಾಗಿ ಮಾಡಬೇಕು. ಜಗಜಿಕ ಹೇಳುದು ಹಿರಿಯರಿಗೆ ಸಾಕು ಅಂತ. ಅವ್ರೇನು ಚಿಕ್ಕ ಮಗುವ? ಇವೊಂದು ನೋಡು, ಅವತ್ತು ಸಹ ಡಾಲರ್, ಇವತ್ತು ಸಹ ಡಾಲರ್. ಒಳ್ಳೇದಾಗ್ಲಮ್ಮ. ಕರ್ದು ಆಶೀರ್ವಾದ ಮಾಡಿಸೋದು. ಪಿಂಕಿ ಅಬಿಗೆ ಬಿದ್ಯಾ? ಎಂತ ಹೇಳ್ದ? ಬೇರೆ ಎಂತ? ಪುತ್ರ ಪ್ರಾಪ್ತಿರಸ್ತು ಅಂತ. ಹರ್ರೆ ಮಂದಾಗಿನಿಯ ನೀ ಸಿಡಿಲಿನ ಕಿಡಿಯ. ಕೃತಿಕನಿಗೆ ಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿದ್ದಂತೆ. ನೀನು ಮತ್ತೆ ನಂಗೆಲ್ಲ ಆಗ್ಬೇಕಾದದ್ದು. ಉಳ್ಳಾಕ್ಲು, ಉಳ್ಳಾಲ್ತಿ, ಮೈಸಂದಾಯ ಅಂತ 3 ಮೊಗ ದೈವದ್ದು. ಅದು ಅಜ್ಜ ಇಲ್ಲಿ ಗುಡ್ಡೆಯಲ್ಲಿ ಮಣ್ಣು ಅಗಿತಿರ್ಬೇಕಾದ್ರೆ ಆ ಮೊಗಗಳು ಅಜ್ಜನಿಗೆ ಸಿಕ್ಕಿತ್ತು. ಅದನ್ನ ನಾವು ಅವತ್ತಿಂದ ಇವತ್ತಿನವರೆಗೂ ಪ್ರತಿ ಸಂಕ್ರಮಣ ತಂಬಿಲ ದಿನ ದೈವಸ್ಥಾನದ ತಂಬಿಲ ಸೇವೆ ಅಂತ ಮಾಡ್ತೀವಿ. ಪೂಜೆಗೆ ಬರ್ಬೇಕಂತ ಎಲ್ಲರೂ. ಪೂಜೆ ಮಾಡುವಾಗ ಮಗು ಕೂಗಿದ್ರೆ ಒಳ್ಳೇದಂತ. ಹೋಗಿರ ಎಂತ ಮಾಡುದಿಬ್ಬರು ಬಟ್ಟೆ ಹಂಗಿದೆಯಾ? ಓಯ್ ಹಂಗಿ ಕಾರ್ತಿಕ್ ಮಾಡಕಂತ ಈ ಸತ್ಕರ್ಮದಿಂದ ಒಳ್ಳೆ ರೀತಿಯಲ್ಲಿ ನೆಲೆಸಿಕೊಂಡು ನಮಗೆ ಮಹಾಪ್ರಸಾದವನ್ನು ಅವರೆಲ್ಲರೂ ಕೊಡಬೇಕು. ಎಲ್ಲ ಸತ್ಕರ್ಮಗಳು ಮಕ್ಕಳು ಸಮೇತ ಒಳ್ಳೆ ರೀತಿಯಲ್ಲಿ ಅನುಗ್ರಹಿಸಿ ಕೊಡಬೇಕೆಂಬುದಾಗಿ ಪ್ರಾರ್ಥನೆ. ಉಳ್ಳಾಕ್ಲು, ಉಳ್ಳಾಲ್ತಿ, ಮೈಸಂದಾಯ ಉಳ್ಳಾಕ್ಲು, ಉಳ್ಳಾಲ್ತಿ ಅರ್ಧ ಬರ್ದಿತ್ತು. ಅಂದ್ರೆ ಅದು ಇದು ಕೊಂಬೆಲ್ಲ ಬಿದ್ದು ಇರ್ಲಿಲ್ಲ, ಒಂದು ಸೈಡ್ ಇದ್ದು. ಮೈಸಂದಾಯದ ಮಾತ್ರ ಮೇಲಿದ್ದದ್ದು, ಮತ್ತೆ ಉಳ್ಳಾಕ್ಲು, ಉಳ್ಳಾಲ್ತಿ ಎಲ್ಲ ಅದ್ರ ಅಡಿಯಲ್ಲಿದ್ದದ್ದು. ಪ್ರಶ್ನೆಯಲ್ಲಿ ಕೇಳುವಾಗ ಚಿಂತನೆಯಲ್ಲಿ ಕೆಲವಾಗ ಹೀಗೆ ಹೇಳಿದ್ದು. ಮತ್ತೆ ಅಗಿವಾಗ ಅದೇ ಒಂದೊಂದೇ ಸಿಕ್ಕಿದ್ದು ಅಡಿಯಲ್ಲಿ. 11 ವರ್ಷ ಆಯಿತು ಪ್ರತಿಷ್ಠೆಯಾಗಿ. ಇದಕ್ಕೆ ಮೂಲ ಕಾರಣ ನಮ್ಮ ಕಮಲಜ್ಜಿ. ಯಾಕಂದರೆ ಅವರಿಗೆ ದೈವಸ್ಥಾನದ ಪುನರ್ಜೀವನ ಮಾಡಬೇಕು ಅಂತ ತುಂಬ ಆಸೆ ಆಗಿತ್ತು. ಹಾಗಾಗಿ ಮತ್ತೆ ಅವರಿರ್ಬೇಕಾದ್ರೇ ಈ ದೇವಸ್ಥಾನದ ಬಗ್ಗೆ ಅದನ್ನು ಈ ರೀತಿ ಕಟ್ಟಬೇಕು, ಅದನ್ನು ಪೂರ್ತಿ ಅದರ ಖರ್ಚು ವೆಚ್ಚ ಏನೇ ಇದ್ದರೂ ಅದು ಅಜ್ಜಿಯೇ ನೋಡ್ಕೋತಿದ್ರು. ಈಗ ಅಜ್ಜಿ ತೀರಿ ಹೋದ್ಮೇಲೆ ನಾವೆಲ್ಲ ಫ್ಯಾಮಿಲಿ ಸೇರಿಕೊಂಡು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೇವೆ.
ಬದುಕ ಸಂಕಲನ ಪ್ರೀತಿಯ ಕಮಲಚ್ಚಿಯ ನೆನಪ ಸಂಸ್ಮರಣ. ಎಂತ ಕೆಲಸ ವಹಿಸಿದ್ದು? ದಿಕ್ಲಿಕ್ಕೆ ತಿಪ್ಪೆಯಲ್ಲಿ. ಹೌದಾ? ಎಂತ ಬೇಜಾರಲ್ಲಿದ್ದಿ? ರಜೆಗೆ ಎಂತ ಮಾಡ್ತೀನಿ? ನೀನು ಎಷ್ಟನೇ ಕ್ಲಾಸ್ ಅಂತ ಎಲ್ಲ ಕೇಳ್ತಿದ್ದಾರೆ ಎಲ್ಲರೂ. 9th. ಇವಾಗ ಓದೋದ್ರಲ್ಲಿ ಭಾರಿ ಹುಷಾರಿದ್ದಾನೆ. ಇಲ್ಲ ಈಗೆಲ್ಲ ಹೋಗಿದ್ದಾನೆ. ಹೌದಾ? ಯಾಕೆ? ಮೊದಲಾದ್ರೂ ಹುಷಾರಿದ್ದೆ ಅಲ್ಲ. ಮೊದಲು ಅವರಿಗೆ ಚಾಲೆಂಜ್ ಮಾಡ್ತಿದ್ದೆ, 10th ನಾನು ಎಷ್ಟು ಮಾರ್ಕ್ಸ್ ತೆಗಿತೇನೆ ನೋಡು ಅಂತ. ಇಲ್ಲ ಈಗ ಆಗೋದಿಲ್ಲ. ಆಗುದಿಲ್ಲ? ಯಾಕೆ? ಅದು ಹೋಗಿದ್ದೆ ಹಾರಾಡ್ತಿದ್ದ ಸಣ್ಣ ಕ್ಯಾಮರಾ. ಶುದ್ಧಿ ಮಾಡುದಾ? ಎಂತ ಮಾಡುದು? ಕುಡಿಬೇಕಾ? ಕುಡಿಬೇಕು. ಅಜ್ಜಿ ಎಷ್ಟು ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿದ್ರು ಅಂದರೆ ಬರೀ 6 ತಿಂಗಳಲ್ಲಿ ಇದಾಗುತ್ತೆ ಅನ್ನೋದು ಕಲ್ಪನೆಯಲ್ಲೇ ಇರಲಿಲ್ಲ. ಬಟ್ ಅಜ್ಜಿ ಎಲ್ಲ ಕಡೆ ಎಲ್ಲ ಜವಾಬ್ದಾರಿ ತಾವೇ ಹೊತ್ಕೊಂಡು ಬರೀ 6 ತಿಂಗಳಲ್ಲಿ ದೈವದ್ದು ಎಲ್ಲ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ. ಚೇಂಜ್ ಮಾಡಿದ್ಯಲ್ಲ ಡ್ರೆಸ್, ಚಡ್ಡಿ ಕೂಡ ಅದೇ $1. 6 ಇಡ್ಲಿ ತಿಂದ್ರಂತೆ ಪಾಪ. ತಿನ್ಲಿ ಮಾರೆ. ಹೌದು, ತಿನ್ಲಿಕ್ಕೆ ಬಂದಿದ್ದಾರೆ. ಅಲ್ಲ ಅಂದ್ರೆ ನೋಡಿದ್ರಾ? ಜೋಡಿ ಊಟ ಮಾಡ್ಲಿಕ್ಕೆ ಕೂತ್ಕೊಂಡು ಆಗ ಮಗಲ್ಲಿ ಹೇಳಿದರು ಆಯ್ತಾ ತಿಂಡಿ? ಆಯ್ತು. ಇವರು ನಮ್ಮ ಚಿಕ್ಕ ಅಕೌಂಟ್ಸ್. ಎಂತ ಕೆಲಸ ನಿಮ್ದು? ಆಡಿಟರ್. ಆಡಿಟ್ ಮಾಡ್ತಾರೆ ಆಡಿಯಲ್ಲಿ. ಆಡಿ ಕಾರ್ ಇದೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಇಷ್ಟು ಚಂದದ ಹುಡುಗಿ ಇವಳೊಬ್ಳೆ ಅಲ್ಲ? ಯಾರು ಇಲ್ಲ. ನಾನು ಬರುದಿಲ್ಲ, ಕಮ್ಮಿ ಬರ್ಬೇಕಲ್ಲ. ಅವ ಕಣ್ಣಾಕೋ ಎಲ್ಲೋದ? ನಿಂಗೆ ಕಣ್ಣಾಕೋ ಅವನು. ಕಣ್ಣಾಕಿ ಈಗ ಪಶ್ಚಾತ್ತಾಪ ಪಡ್ತಿರೋನು ಪಚ್ಚಣ್ಣ. ನಿನ್ನ ಗಂಡ. ಹೌದಾ? ಖುಷಿಯಲ್ಲಿದ್ದೇವೆ. ಹೌದು, ಯಾರೋ ಹೇಳಿದ್ರಲ್ಲಿ ಮುಂದೂರಲ್ಲಿ ಅವರು ಭಾರಿ ಖುಷಿಯಲ್ಲಿದ್ದಾರೆ. ಇದು ದೈವನ ಎಷ್ಟು ಪೂಜಿಸ್ತೀವಿ ಅಂದರೆ, ನಮ್ಮಲ್ಲಿ ದುರ್ಗಾ ಪರಮೇಶ್ವರಿ ದೇವಿ ಇದ್ದಾರೆ, ಅದರಷ್ಟೇ ಇಲ್ಲಿ ದೈವ ಉಳ್ಳಾಕ್ಲು, ಉಳ್ಳಾಲ್ತಿ, ಮೈಸಂದಾಯ, ಕಲ್ಲುಟ್ಟಿ, ಪಂಜುರ್ಲಿ, ಗುಳಿಗ ಇಷ್ಟು ದೈವಗಳ ಆರಾಧನೆ ಮಾಡ್ತಾ ಇರ್ತೀವಿ. ಸೊ ಇದರಿಂದ ನಮಗೂ ಒಳ್ಳೆಯದಾಗಿದೆ, ಊರಿಗೂ ಒಳ್ಳೆಯದಾಗಿದೆ. ತಿಂಗಳು ಸಂಕ್ರಮಣ ಹೊತ್ತು ಬಾಗಿಲು ತೆಗೆದು ಅದೇ ತಂಬಿಲೆಲ್ಲ ಸೇವೆ ಕೊಡ್ತೀವಿ. ಪ್ರಶಾಂತ ಅಮ್ಮ ಹಾಯ್. ನಮಗೆ ಜೀಪ್ ಇದೆಲ್ಲ ವ್ಯವಸ್ಥೆ ಮಾಡಿದ್ದು ಇವರೇ ಕಾರಲ್ಲಿ, ಬೊಲೆರೋ ಕಾರಲ್ಲಿ ಕೊಟ್ಟಿವರಿಗೆ ಹೋಗಿ. ಅವರ ಧರ್ಮಪತ್ನಿ ನಮ್ಮ ಅತ್ತೆ, ಅವರ 2 ಮಕ್ಕಳು ನೋಡಿ. ಇವರ ಮನೆಯಲ್ಲಿ ಸಂದರ್ಶನಕ್ಕೆ ಜಾಗ ಮಾಡಿ ಕೊಟ್ಟಿದ್ದಾರೆ. ಎಂತ ಬಾಡಿಗೆ? ಪ್ರೀತಿಯಲ್ಲಿ ಕೊಟ್ಟದಲ್ಲ ಮಾರೆ. ಅವತ್ತು ಹೇಳುವಾಗ ಪ್ರೀತಿ ಅಂದ್ರಿ, ಈಗ ಬಾಡಿಗೆ ಅಂತೀರಿ. ಸಂಬಂಧದಲ್ಲಿ ಬಾಡಿಗೆ ಕೇಳಿದ್ರೆ ಆಗ್ತದಾ? ಬಾಡಿಗೆ ಮನೇಲಿ ಇದ್ರೆ ಹಾಕೊಡ್ಬೇಕು. ಹಾ, ಅವ್ರು ಇನ್ನೂ ಸಹ ನೀವು ಎಷ್ಟು 1 ತಿಂಗಳು 2 ತಿಂಗಳು ಕೊಂಡೋಗಿ ಪ್ರೀತಿಯಲ್ಲಿ ಕೊಡ್ತಾರೆ. ಪ್ರಶಾಂತ ಅಮ್ಮ ನಮ್ಮ ಮನೆಯ ಮದುವೆ ಅಷ್ಟು ಕಾರ್ಯಕ್ರಮಕ್ಕೆ ಇವ್ರದ್ದೊಂದು 4-ವೀಲರ್ ಜೀಪ್ ಇತ್ತು. ಯಾವುದೇ ಕಾರ್ಯಕ್ರಮ ಇರಲಿ ಅದಕ್ಕೆ ಜೀಪ್ ಬರ್ತಿತ್ತು. ನಮಗೊಂದು ಭಾರಿ ಖುಷಿ ಇವರ ಜೀಪಲ್ಲಿ ಹೋಗ್ಲಿಕ್ಕೆ. ಸಣ್ಣವರಿದ್ದಾಗ ಎಂಥದೇ ಕಾರ್ಯಕ್ರಮ, ಕೇಶಿಕನ ಮದುವೆಗೆ,
ಜಗ ಚಿಕ್ಕನ ಮದುವೆಗೆ, ಆಮೇಲೆ ಕೆ ಚಿಕ್ಕನ ಹುಡುಗಿ ನೋಡ್ಲಿಕ್ಕೆ ಹೋಗ ಎಂಗೇಜ್ಮೆಂಟ್ ಈ ಟೈಮಲ್ಲಿ. ಅಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲದೆ ಜೀಪಲ್ಲೇ ಓದ್ದಲ್ಲ ಎಲ್ಲರೂ. 2-3 ಸಲ ಟ್ರಿಪ್ ಹೊಡ್ದಿದ್ದಾರೆ ಹಾ, ಅಲ್ಲಿ. ಬಾಕಿ ಗಾಡಿ ಓಡ್ತಿರ್ಲಿಲ್ಲ ಆ ಟೈಮ್. ಇವ್ರದ್ದು ಭಯಂಕರ ಸ್ಟ್ರಾಂಗ್, ಎಂತ ಇವ್ರದ್ದು ಜೀಪು. ಜೀಪ್ ಅಪ್ಪನಿಗೆ ತಮಾಷೆ ಮಾಡುವಾಗ ನಗ್ತಾರನ, ಹೇಳಿಕ್ಕೆ ಆಗುದಿಲ್ಲ ನಿಂಗೆ. ಅಪ್ಪನಿಗೆ ತಮಾಷೆ ಮಾಡ್ಬೇಕಿತ್ತ ಇತ್ತೆ ಇಂಚ ಬಂದ ಅತ್ತೆ. ಅತ್ತೆ ಇವನ್ ನೋಡಿ ಜನವರಿ ಈಗ ಇದೆಂತಕ್ಕೆ ವಿಡಿಯೋ ಮಾಡುದು? ವಿಡಿಯೋ ಮಾಡುದು ಎಂತಕ್ಕೆ? ಇದು ವಿಡಿಯೋ ಮಾಡುದು ಅಂತ ಕೇಳಿ. ಇಡ್ಲಿ ಎಷ್ಟು ತಿಂದ್ರು ಅಂತ ಲೆಕ್ಕ ಹಾಕಿ. ನೀವು ಲಾಗ್ ಅಂದ್ಕೊಂಡ್ರ? ಲಾಗ್ ಅಲ್ಲ, ಬಂದವರು ಎಷ್ಟು ತಿಂದಿದ್ದಾರೆ ಅಂತ ಲೆಕ್ಕ ಕೊಡ್ಲಿಕ್ಕೆ ಅವನಿಗೆ. ಇವ್ರಿಗೆ ಒಂದು MT ಕೂಡ, MT ಮಾಮೇಶ್ವರ ಟೀ. ನಿಂದು ST ಸಂಪ್ಯ ಟೀ. ಅವನಿಗೆ ಅಜ್ಜಿ ಬಂದದಲ್ಲ, ಇವನಿಗ ಮಗುವಿಗೆ ಇವಳ ಅಕ್ಕ ಈಗ MT ಕುಡಿ ಹೋಗು. ಮಾಮೇಶ್ವರದ ಟೀ. ಪ್ರಶಾಂತ ಹಿಂದೆ ಇಡ್ಬೇಡ, ಅಲ್ಲಿ ಮಕ್ಕಳೆಲ್ಲ ಕೂತ್ಕೊಂಡ್ರೆ ಬೇಡ. ಓ ಎಂತ ಕೇರ್. ಮತ್ತೆ ಮಕ್ಕಳು ದೇವರಿಗೆ ಸಮಾನ, ಅದಕ್ಕೆ ಹೇಳಿದ ದೇವರನ್ನು ನಾವು ಪೂಜಿಸ್ಬೇಕು. ಇನ್ನು ಜಾಸ್ತಿ ಪೂಜಿಸಿ ಚಿಕ್ಕ, ಒಂದು 3-4 ಮಕ್ಕಳು ಮಾಡಿ. ಮಕ್ಕಳು ದೇವರ ಸಮ, ನಾವು ಅವ್ರನ್ನ ಪೂಜಿಸಿ. ಹೆಣ್ಣಿರಲಿ ಗಂಡಿರಲಿ 2 ಮಕ್ಕಳಿರಲಿ, ಮತ್ತೊಂದು ಆಗಿರೋದು ಮಕ್ಕಳಿಗೆ ಒಂದಿರಲಿ. ಒಂದು ಸಹ ಮಾಡಲಿ. ಹೌದಾ? ಈಗ ನೀನು 3 ಮಾಡಬೇಕು. 3 ಒಂದಿದ್ದಲ್ಲ, 1-2 ಅದಲ್ಲ. ಗಂಡಿರಲಿ ಹೆಣ್ಣಿರಲಿ 2 ಮಕ್ಕಳಿರಲ್ಲ. ಮಕ್ಕಳಲ್ಲಿ ಮಾಡುದಿಲ್ಲ ಯಾವಾಗ? ಎಂತದ ಇನ್ನು ಹೇಗೆ ಟೈಮ್ ಉಂಟು? ಬೇಗ ಮಾಡು, ಬೇಗ ಮಾಡ. ಹೋಗು ಹೋಗ ಮರೆ. ಇನ್ನು ನಾವು ಮುಂದುವರಿಸ್ಬೇಕಲ್ಲ. ನೀನು ದೊಡ್ಡ ಅಣ್ಣ ಮಂಗ, ನೀನು ಎಲ್ಲ ಮುಂದುವರಿಸ್ಲಿಕ್ಕೆ. ಸರಿ ನೋಡ್ಕೊ, ನೀನೇನು ನೋಡ್ತಿ ಅದನ್ನು ನಮಗೆ ಕಲಿಸ್ತಿ. ದೊಡ್ಡಣ್ಣನಾಗಿ ನೀನು ಜವಾಬ್ದಾರಿ ತಗೋಬೇಕು. ಹೇಳಿ ನೀನೆಂತ ಚಂದವ. ಇದು ಚಂದ ಅಂದ್ರೆ ನೋಡಿ ಎಷ್ಟು ಚಂದ. ಯಾರಲ್ಲ ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಹಿಂದೆಂತ 2 ಮಕ್ಕಳು ತಾಯಿ ಹಾಗೆ ಕಾಣ್ತ. ತಾಯಿಗೆ ಕಾಣುದಿಲ್ಲ ಅಂತ ಅಂದ್ರೆ ನೀನ್ ಹಾಗೆ ಹೇಳ್ತಿದ್ದಿ ಅಂದ್ರೆ ನಾನು ಚಂದ. ಇದು ನೋಡಿ ಎಷ್ಟು ಚಂದ. ಇದು ನೋಡಿ, ಇವರು ಸೇಮ್ ನೋಡಿ ಕಮಲಜ್ಜಿದು ಕಾಪಿ ಅಂತ ಹೇಳ್ಬೋದು ಅಲ್ಲ? ಮುಂಚಿದ ಕಲ್ಪನಾ ನೋಡಿ. ವಸ್ತ್ರಜ್ಞದಲ್ಲೇ ಸಾರಿ ತಗೊಳ್ಳೋದು. ಹೌದಾ ಹೌದಾ? ನಾನು ಸುಮ್ಮನೆ ಹೇಳಿದ್ದು. ವಸ್ತ್ರಜ್ಞದ ಸಾರಿ ನೋಡಿ ಅವಳು. ನಾವು ಇವಳನ್ನ ಬ್ರ್ಯಾಂಡ್ ಅಂಬಾಸಿಡರ್, ಓಕೆ ಜಾರದಂತ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಬೇಕು ಅಂತಿದ್ದೇವೆ ಇವಳನ್ನು. ಗ್ರ್ಯಾಂಡ್ ಅಲ್ಲ, ಬ್ರ್ಯಾಂಡ್